ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಶಿವಮೊಗ್ಗ ವಿಮೆನ್ಸ್ ಡೆತ್ ಫಾಲೋವಿಂಗ್ ರಿಚುವಲ್ ಟು ವಾರ್ಡ್ ಆಫ್ ಇವಿಲ್ ಫೋರ್ಸಸ್ ಶಾಕ್ಸ್ ವಿಲೇಜ್. ಪೀಪಲ್ ಡಿಮ್ಯಾಂಡ್ ಆಕ್ಷನ್ ಅಗೇನ್ಸ್ಟ್ ಗಾಡ್ ಮೆನ್ ಗಾಡ್ ವಿಮೆನ್. ಫ್ರೆಂಡ್ಸ್, ಈ ಹೆಡ್ಲೈನಲ್ಲಿ ನಾವು ಎರಡು ಪದಗಳನ್ನು ಕಲಿಬಹುದು. ಒಂದು ರಿಚುವಲ್, ಮತ್ತೊಂದು ವಾರ್ಡ್ ಆಫ್. ಫ್ರೆಂಡ್ಸ್, ಇಲ್ಲಿ ಇವಿಲ್ ಫೋರ್ಸಸ್ ಅಂತಂದರೆ ದುಷ್ಟ ಶಕ್ತಿಗಳು ಅಂತ ನಾವೇನು ಕನ್ನಡದಲ್ಲಿ ಕರಿತೀವಿ, ದೆವ್ವ, ಪಿಚಾಚಿ, ಇದನ್ನು ಇಂಗ್ಲೀಷಲ್ಲಿ ಇವಿಲ್ ಫೋರ್ಸಸ್ ಅಂತ ಕರಿತೀವಿ. ಫ್ರೆಂಡ್ಸ್, ಇವಿಲ್ ಫೋರ್ಸಸ್. ಫ್ರೆಂಡ್ಸ್, ರಿಚುವಲ್ ಅಂತಂದರೆ ಆಚರಣೆ, ವಿಧಿವಿಧಾನ. ಫ್ರೆಂಡ್ಸ್, ಶಿವಮೊಗ್ಗದಲ್ಲಿ ಒಬ್ಬರು ಮಹಿಳೆಯರ ಸಾವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಮಾಟ ಮಂತ್ರದಂತಹ ಆಚರಣೆ. ಆ ಮಹಿಳೆಗೆ ಏನೋ ದೆವ್ವ ಹಿಡಿದಿದೆ, ಇವಿಲ್ ಫೋರ್ಸ್, ದುಷ್ಟ ಶಕ್ತಿ ಮೆಟ್ಕೊಂಡಿದೆ ಅಂದ್ಬಿಟ್ಟು ಏನೇನೋ ರಿಚುವಲ್ಸನ್ನು ಪರ್ಫಾರ್ಮ್ ಮಾಡಿದ್ದಾರೆ. ಆಚರಣೆ, ವಿಧಿವಿಧಾನಗಳನ್ನು ಏನೇನೋ ಮಾಡಿದ್ದಾರೆ. ಇದರಿಂದಾಗಿ ಶಿವಮೊಗ್ಗದ ಒಂದು ಹಳ್ಳಿಯಲ್ಲಿ ಆ ಮಹಿಳೆ ತೀರ್ಕೊಂಡಿದ್ದಾರೆ. ಅದರ ಬಗ್ಗೆ ಈ ನ್ಯೂಸು, ಈ ಹೆಡ್ಲೈನ್. ಫ್ರೆಂಡ್ಸ್, ಈ ಕಾಂಟೆಕ್ಸ್ಟಲ್ಲಿ, ಈ ಸಂದರ್ಭದಲ್ಲಿ ಈ ಎರಡು ಪದಗಳನ್ನು ಆರಾಮಾಗಿ ನಾವು ಕಲ್ತ್ಕೋಬೋದು. ಫ್ರೆಂಡ್ಸ್, ಒಂದು ರಿಚುವಲ್ ಅಂತಂದರೆ ಆಚರಣೆ, ವಿಧಿವಿಧಾನ. ಓಕೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಹಸಿವಿನಿಂದ ಎದ್ದು ದೇವರಿಗೆ ಪೂಜೆ ಮಾಡೋದು ರಿಚುವಲ್. ದೇವರಿಗೆ ಪೂಜೆ ಮಾಡಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗಬೇಕು. ಓಕೆ, ಕಾಲುಗಳನ್ನು ತೊಳ್ಕೊಂಡು ಏನಾದರೂ ಹೊರಗಡೆ ಹೋಗಿದ್ದಾಗ ಮನೆಗೆ ಬರೋದಕ್ಕಿಂತ ಮುಂಚೆ ಕಾಲು ತೊಳಿಬೇಕು. ಇದೆಲ್ಲ ಆಚರಣೆ, ವಿಧಿವಿಧಾನಗಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ರಿಚುವಲ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ವರ್ಡು ವಾರ್ಡ್ ಆಫ್. ವಾರ್ಡ್ ಆಫ್ ಅಂತಂದರೆ ಫ್ರೆಂಡ್ಸ್, ಆ ಮಹಿಳೆಗೆ ದೆವ್ವ ಮೆಟ್ಕೊಂಡಿತ್ತಲ್ಲ, ಅದನ್ನು ಓಡಿಸೋದಕ್ಕೆ ಈ ಮಾಟ ಮಂತ್ರದ ಆಚರಣೆಯನ್ನು, ರಿಚುವಲನ್ನು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ವಾರ್ಡ್ ಆಫ್ ಅಂತಂದರೆ ಓಡಿಸೋದು ಅಥವಾ ದೂರ ಇಡೋದು. ನೆಕ್ಸ್ಟು ಹೆಡ್ಲೈನ್ ಫ್ರೆಂಡ್ಸ್, ಮಲಯಾಳಿ ನರ್ಸ್, ಕೇರಳದ ಒಬ್ಬರು ನರ್ಸ್ ಬಗ್ಗೆ ಸಂಬಂಧಪಟ್ಟಂತಹ ಹೆಡ್ಲೈನ್ ಇದು. ನಿಮಿಷಾ ಪ್ರಿಯಾ ಅಂತ ಆಕೆಯ ಹೆಸರು. ಮೇ ಬಿ ಎಕ್ಸಿಕ್ಯೂಟೆಡ್ ಆನ್ ಜುಲೈ 16th, ಸೇ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್. ಫ್ರೆಂಡ್ಸ್, ಈ ಹೆಡ್ಲೈನಲ್ಲಿ ನಾವು ಕಲಿಬೇಕಾದಂಥ ವರ್ಡು ಎಕ್ಸಿಕ್ಯೂಟೆಡ್. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೇರಳದ ನಿಮಿಷಾ ಪ್ರಿಯಾ ಅನ್ನುವಂತಹ ಒಬ್ಬರು ನರ್ಸು ಅರೆಸ್ಟ್ ಆಗಿದ್ರು. ಕೋರ್ಟಲ್ಲಿ ತುಂಬ ದಿನಗಳ ಕಾಲ ವಿಚಾರಣೆ ನಡೀತು. ಆಕೆಯನ್ನು ಜುಲೈ 16ರಂದು ಎಕ್ಸಿಕ್ಯೂಟ್ ಮಾಡಬಹುದು. ಮೇ ಬಿ ಅಂದರೆ ಮಾಡಬಹುದು. ಎಕ್ಸಿಕ್ಯೂಟ್ ಅಂತಂದರೆ ಫ್ರೆಂಡ್ಸ್, ಗಲ್ಲಿಗೇರಿಸೋದು. ಸೊ ಈ ಮಹಿಳೆಯನ್ನು ಗಲ್ಲಿಗೆ ಏರಿಸುವ ಸಂಭವ ಇದೆ, ಪ್ರಾಬಬಿಲಿಟಿ ಇದೆ, ಜುಲೈ 16th ಅನ್ನುವುದು ಈ ಹೆಡ್ಲೈನ್ನ ಸಾರಾಂಶ. ಫ್ರೆಂಡ್ಸ್, ಸೊ ಎಕ್ಸಿಕ್ಯೂಟ್ ಅಂತಂದರೆ ಗಲ್ಲಿಗೆ ಹಾಕೋದು. ನೆಕ್ಸ್ಟ್ ಹೆಡ್ಲೈನ್, MNC ಲೀಡರ್ಸ್, ಆಕ್ಟಿವಿಸ್ಟ್ ಡಿಟೈನ್ಡ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಟೆನ್ಷನ್ ಅನ್ನುವ ಪದವನ್ನು ಎಕ್ಸ್ಪ್ಲೇನ್ ಮಾಡಿದೆ. ಡಿಟೆನ್ಷನ್ ಅಥವಾ ಡಿಟೈನ್ ಅಂತಂದರೆ ಬಂಧನದಲ್ಲಿ ಇಡೋದು. ಫ್ರೆಂಡ್ಸ್, ಯಾರನ್ನಾದರೂ ಬಂಧನದಲ್ಲಿ, ಸೆರೆಯಲ್ಲಿ ಇಡೋದಕ್ಕೆ ಇಂಗ್ಲೀಷ್ನಲ್ಲಿ ಡಿಟೆನ್ಷನ್ ಅಥವಾ ಡಿಟೈನ್. ವರ್ಬಾಗಿ ಬಳಸಿದಾಗ ಡಿಟೈನ್, ನೌನಾಗಿ ಬಳಸಿದಾಗ ಡಿಟೆನ್ಷನ್ ಅಂತ ಕರೀತೀವಿ. ಫ್ರೆಂಡ್ಸ್, ಅಹೆಡ್ ಆಫ್ ಪ್ರೊಟೆಸ್ಟ್ ರ್ಯಾಲಿ ಇನ್ ಥಾಣೆ ಡಿಸ್ಟ್ರಿಕ್ಟ್. ಫ್ರೆಂಡ್ಸ್, ಮಹಾರಾಷ್ಟ್ರದ MNC ಲೀಡರ್, ಕೆಲವು ರಾಜಕೀಯ ನಾಯಕರು ಮತ್ತು ಆಕ್ಟಿವಿಸ್ಟ್ಗಳನ್ನು ಬಂಧನದಲ್ಲಿ ಇಡಲಾಗಿದೆ. ಎಂತಕ್ಕೆ ಅಂತಂದರೆ ಅಹೆಡ್, ಮುಂಚಿತವಾಗಿ. ಅಹೆಡ್ ಆಫ್ ಅಂತಂದರೆ ಮುಂಚಿತವಾಗಿ ಅಂತ ಅರ್ಥ. ಅಹೆಡ್ ಆಫ್ ಪ್ರೊಟೆಸ್ಟ್ ರ್ಯಾಲಿ. ಫ್ರೆಂಡ್ಸ್, ಇಲ್ಲಿ ನಾವು ಪ್ರೊಟೆಸ್ಟ್ ಅನ್ನೋ ಪದವನ್ನು ಅರ್ಥ ಮಾಡ್ಕೋಣ. ಸೊ ಈ ಆಕ್ಟಿವಿಸ್ಟ್ಗಳು, MNC ಲೀಡರ್ಗಳು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಂದು ಸರ್ಕಾರಕ್ಕೆ ಒಂದು ಬೆದರಿಕೆಯನ್ನು ಒಡ್ಡಿದ್ದಾರೆ. ಸೊಸೈಟಿನಲ್ಲಿ, ಸಮಾಜದಲ್ಲಿ ಶಾಂತಿ ಶಾಂತಿಯನ್ನು ಹದಗೆಡಿಸ್ಬೋದು, ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡ್ಬೋದು ಅನ್ನುವ ಉದ್ದೇಶದಿಂದ ಇವ್ರನ್ನೆಲ್ಲ ಡಿಟೈನ್ ಮಾಡಿದ್ದಾರೆ, ಬಂಧನದಲ್ಲಿ ಇಟ್ಟಿದ್ದಾರೆ. ಸೊ ಪ್ರೊಟೆಸ್ಟ್ ಮಾಡ್ತೀವಿ ಅಂತ, ಪ್ರತಿಭಟನೆಯ ರ್ಯಾಲಿಯನ್ನು ಹಮ್ಮಿಕೊಳ್ತೀವಿ ಅಂತ ಯಾವಾಗ ಇವರು ಕರೆಯನ್ನು ಕೊಟ್ಟರೋ ಈ ಎಲ್ಲ ಲೀಡರ್ಗಳನ್ನು ಡಿಟೈನ್, ಸೆರೆಯಲ್ಲಿ ಇಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಪ್ರೊಟೆಸ್ಟ್ ಅಂತಂದರೆ ಹೋರಾಟ ಮಾಡೋದು, ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡೋದು. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆಯ ಮೂಲಕ ಹೊಸ ಹೊಸ ಇಂಗ್ಲೀಷ್ ಪದಗಳನ್ನು ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.